ಕಣ್ಣುಗಳೆರಡೂ ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡೂ ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಕಾವರಿಯ
ಹರಿನಾಮನೆನೆದರೆ ಕುಲಕೋಟಿಗಳು ಧರಿಸುವವೋ ಜಪವೊಂದರಿಯೇನ ತಪವೊಂದರಿಯೇನ ಜಪವೊಂದರಿಯೇನ ತಪವೊಂದರಿಯೇನ ಉಪವಾಸ ಅರಿಯನೆಂದೆನ ಬೇಡ ಆ ಪರಮಹಿಮ ಶ್ರೀ ಉಡುಪಿಯ ಕೃಷ್ಣನ ಅಪಾರ ಮಹಿಮ ಶ್ರೀ ಉಡುಪಿಯ ಕೃಷ್ಣನ ಇಚ್ಛೆಯಿಂದಲಿ ನೆನೆ ಮನವೇ ರಂಗ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ. ಗೋವಿಂದ ನಾಮ ಸ್ಮರಣೆ ಗೋವಿಂದಾನಿ ಗೋವಿಂದ ಗೋವಿಂದ. ಕರಗಳ ಜೋಡಿಸುವೆ ನಾನು ಶಿರವ ಭಾಗವೆನು ತಾಯೇ ಕರಗಳ ಜೋಡಿಸುವೆ ನಾನು ಶಿರವ ಬಾಗುವೆನು ನಿನ್ನ ಚರಣ ಕೆರಗುವೆನು ನಿನ್ನ ಚರಣ ಕೆರಗುವೆನು ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ಜಗದಂಬಾ ಜಗದಂಬಾ ಭವಾನಿ ಕರುಣಾಕರಿ ವೀಣಾಧರಿ ವಾಣಿ ಕರುಣಾಕರಿ ವೀಣಾಧರಿ ವಾಣಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಶಾರದಾ ಸಂಗೀತ ವಾಹಿನಿ ಶಾರದಾ ಸಂಗೀತ ವಾಹಿನಿ ಶುಂಭ ನಿಶುಂಭ ಪ್ರಾಣಹಾರಿಣಿ ಶುಂಭ ನಿಶುಂಭ ಪ್ರಾಣಹಾರಿಣಿ ಮಹಿಷಾಸುರಮರ್ದಿನಿ ಕಲ್ಯಾಣಿ ಮಹಿಷಾಸುರಮರ್ದಿನಿ ಕಲ್ಯಾಣಿ ನವದುರ್ಗೆ ನವರೂಪಧಾರಿಣಿ ನವದುರ್ಗೆ ನವರೂಪಧಾರಿಣಿ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಚೆಲುವ ಚೆನ್ನಿದ ನಮ್ಮ ಮುದ್ದು ಘನಶ್ಯಾಮ ನಿನ್ನೊಲವು ತುಂಬಿರುವ ಸದನ ಆನಂದಧಾಮ ಘನಶ್ಯಾಮ ಚೆಲುವ ಚೆನ್ನಿಗ ನಮ್ಮ ಮುದ್ದು ಘನಶ್ಯಾಮ ನಿನ್ನೊಲವು ತುಂಬಿರುವ ಸದನ ಆನಂದಧಾಮ ಘನಶ್ಯಾಮ 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 ಹಾಲುಗೆನ್ನೆಯ ನಿನ್ನ ವದನಾರವಿಂದ ಥಳಥಳಿಸುವ ಕಪ್ಪು ಕಣ್ಣುಗಳಿಂದ
ಥಳಿಸುವ ಕಪ್ಪು ಕಣ್ಣುಗಳಿಂದ ಪರವಶಳಾದೇನು ನಾಮೋದದಿಂದ ಪರವಶಳಾದೇರಿ ಕೃಷ್ಣನ ಎಲ್ಲಿ ನೋಡಿದಿರಿ ऐसे ತ್ಯಾವೇ ಸರ್ವಾಂಭೂತಿ ಲೀನವಾವೆ ತುಜ ಶರಣ ದ್ಯಾವೆ ಏಕದಂತ ತುಜ ಮಾಗತೋ ಮಿಯಾತ ಮಾಗತೋ ಮಿಯಾತ ತುಜ ಮಾಗತೋ ಮಿಯಾತ ಕದಂತ ತುಜ ಮಾಗತೋ ಮಿಯಾತ ಮಾಗತೋ ಮಿಯಾತ ತುಜ ಮಾಗತೋ ಮಿಯಾತ ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ತಾಯಿ ಕುಲಸ್ವಾಮಿನಿ ತಾಯಿ ಕುಲಸ್ವಾಮಿನಿ ಮಹಾಲಸ ನಾರಾಯಣಿ ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ಹೇಳುವ ನಾವು ಜಯ ಮಂಗಳ ಹೇಳುವ ನಾವು ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ತಾಯಿ ಕುಲಸ್ವಾಮಿನಿ ತಾಯಿ ಕುಲಸ್ವಾಮಿನಿ ಮಹಾಲಸ ನಾರಾಯಣಿ ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು ಆರತಿ ಮಾಡುವ ನಾವು ಜಯ ಮಂಗಳ ಹೇಳು ಆರತಿ ಮಾಡುವ ನಾವು ಜಯ ಮಂಗಳ ಹೇಳುವ ನಾವು हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयङ्गामश्वं पुरुषानहम् अश्वपूर्वामृतमद्यां हस्तिनादप्रबोधिनीं श्रियं देवीमुपह्वये श्रीर्मा देवी जुषतां कांसोऽस्मितां हिरण्यप्राकारामाद्रां ज्वलन्तीं तृप्तां तर्पयन्तीं पद्मे स्थितां पद्मवर्णां तामिहोपह्वये श्रियम् चन्द्रां प्रभासां यशसा ज्वलन्तीं श्रियं लोके देवजुष्टामुदारां तां पद्मिनीमीं शरणमहं प्रपद्ये लक्ष्मीर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोत बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिमृद्धिं ददातु मे क्षुत्तिभासामलां ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्णुत मे गृहात् गन्धद्वारां दुरादर्शां नित्यपुष्टां करीषिणीम् ईश्वरीं सर्वभूतानां तामिहोपह्वये श्रियम् मनसः काममाकोतिं वाचः
पशुमशीमहि पशूनां रूपमन्यस्य मयि श्रेष्ठयतां यशः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनीम् आपसृजन्तु स्निग्धानि चिक्लीतव समे गृहे निज देवीं मातरं श्रियं वासय मे कुले आर्द्रां पुष्करिणीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः आर्द्रां यः करणीं यष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं प्रभूतं गावो दास्योश्वान विन्देयं पुरुषानहम् महादेवी च विद्महे विष्णुपत्नी च धीमहि तन्नो लक्ष्मीः प्रचोदयात् हरिः ओम् ಸಂಸ್ಕೃತಿ ಶಿಸ್ತಿನ ಸುಗಂಧವನ್ನು ಹರಡುವ ಮೂಲಕ ಈ ಪವಿತ್ರ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ನಮ್ಮ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ದಯಾನಂದ ಕಟೀಲ್ ಇವರನ್ನು ವಿನಂತಿಸಿಕೊಳ್ಳುತ್ತೇವೆ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ವಿರಾಜಮಾನರಿರುವಂತಹ ಎಡನೀರು ಮಠದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಕೈಯುತ್ತಾ ಈ ಸಭೆಯ ಅಧ್ಯಕ್ಷರನ್ನು ವಹಿಸಿದಂತಹ ನಮ್ಮ ಮಾರ್ಗದರ್ಶಕರು, ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪುರಾಣಿಕರ ಅವರ ಅಪ್ಪಣೆಯನ್ನು ಪಡೆಯುತ್ತಾ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಆಡಳಿತ ಮಂಡಳಿ ಸದಸ್ಯರು, ಪ್ರಾಂಶುಪಾಲರು ಹಾಗೆಲ್ಲ ನಮ್ಮ ಈ ಒಂದು ಸಂಸ್ಥೆಯ ಹಿತೈಷಿ ಬಂಧುಗಳನ್ನ ವಂದಿಸುತ್ತಾ, ಬಂಧುಗಳೇ, ಇವತ್ತು ನಾವು ಈ ಒಂದು ಶಾರದಾ ವಿದ್ಯಾಸಂಸ್ಥೆಯ ಭೂವರಾಹ ವೇದಿಕೆಯಲ್ಲಿ ಶಾರದಾ ಉತ್ಸವದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಶ್ರೀ ಪರಮ ಪೂಜ್ಯ ಈ ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಾನು ಯಾಕೆ ಉಲ್ಲೇಖ ಮಾಡ್ತಾನಂದ್ರೆ, ಆ ಪ್ರಪ್ರಥಮವಾಗಿ ಇವತ್ತು ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿಗಳ ಉಪಸ್ಥಿತಿ ಇದೆ. ಈ ಸ್ವಾಮಿಗಳ ಉಪಸ್ಥಿತಿಯನ್ನ ನಾವು ಯಾಕೆ ಉಲ್ಲೇಖ ಮಾಡ್ತೇವೆ ಅಂದ್ರೆ, ಪಕ್ಕದ ಕಾಸರಗೋಡು ನಮ್ಗೆ ಗೊತ್ತಿದೆ, ಮಂಗಳೂರಿನ ಆ ತಲಪಾಡಿ ದಾಟಿದ್ರೆ ಅಲ್ಲಿ ಒಂದು ಮಠ ಇದೆ, ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಒಂದು ಉಲ್ಲೇಖನೀಯ ವಿಷಯ ಏನಂದ್ರೆ, ಸ್ವಾಮೀಜಿಗಳಿಗೆ ಆಮಂತ್ರಣ ಪತ್ರಿಕೆ ಕೊಂಡು ಹೋಗುವಾಗ ಆ ಒಂದು ದೊಡ್ಡವಾದಂತಹ ಆ ಮಠದ ಎದುರಿರುವಂತಹ ಒಂದು ಅಂಗಣದಲ್ಲಿ ಒಂದು ಕಾರ್ಯಕ್ರಮದ ಯೋಜನೆ ಆಗಿತ್ತು. ಆ ಕಾರ್ಯಕ್ರಮದ ಯೋಜನೆ ಮಾಡೋರು ಪರಿಚಯದವರು. ಅವ್ರಲ್ಲಿ ಕೇಳಿದೆ ಏನಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ಮಗುವಿನ ರಂಗ ಪ್ರವೇಶವನ್ನು ಮಾಡಲಿಕ್ಕೆ ನಾವು ಯೋಚನೆ ಮಾಡಿದೆವು ಅಂತ ಹೇಳಿದೆ. ಅದು ಯಾಕೆ ಅಂತ ಕೇಳಿದರೆ, ಯಾವ ಮಗು ಇಲ್ಲಿ ರಂಗ ಪ್ರವೇಶ ಮಾಡ್ತದೆ ಆ ಮಗು ಪ್ರಸಿದ್ಧಿಯನ್ನು ಪಡೆಯುತ್ತದೆ, ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂಥ ಸೌಭಾಗ್ಯ ಸಿಗ್ತದೆ ಎನ್ನುವಂಥ ಮಹದಾಸೆಯಿಂದ ಸ್ವಾಮಿಗಳ ಸನ್ನಿಧಿನಲ್ಲಿ ಆ ದಂಪತಿಗಳು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಆ ಪಕ್ಕದಲ್ಲಿ ಅಲ್ಲಿ ಹಿರಿಯರಾದಂಥ ಪರಮಗೈದಂತಹ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಅಲ್ಲಿ ಕಲೆ, ಸಂಸ್ಕೃತಿ, ಯಕ್ಷಗಾನ ಹಲವಾರು ಆ ಕಾರ್ಯಕ್ರಮಗಳಿಗೆ ಆ ತಾಣವಾಗಿ ಇರುವಂಥ ಆ ಮಠ ಎಡನೂರು ಮಠ. ಮತ್ತೊಂದು ನಾವು ಗಮನಿಸಿದ್ದೇವೆ, ಸಮಯಕ್ಕೆ ಸರಿಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಉಪಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಅದು ಕೂಡ ಒಂದು ಉಲ್ಲೇಖನೀಯ ಸಂಗತಿ. ಯಾಕಂದರೆ ಹಲವಾರು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಭಾಗಿಯಾಗಿದ್ದರೆ ಎಷ್ಟು ಸಮಯಕ್ಕೆ ಆಮಂತ್ರಣ ಪತ್ರಿಕೆ ಅದಕ್ಕೆ ಸರಿಯಾಗಿ ನಿಮ್ಮ ಉಪಸ್ಥಿತಿ ಇರೋದು ನಮಗೆ ತುಂಬ ಸಂತೋಷ. ಇವತ್ತು ಕೂಡ ಕುಂಬಳೆಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದರೆ ಮತ್ತೊಮ್ಮೆ ನಿಮಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಶಾರದಾ ಮಹೋತ್ಸವದ ಈ ಒಂದು ಧಾರ್ಮಿಕ ಸಭೆಗೆ ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಧ್ಯಕ್ಷರಂತ ಡಾಕ್ಟರ್ ಎಂ ಬಿ ಪುರಾಣಿಕರು, ಧರ್ಮಪತ್ನಿ ಆದಂಥ ಸುನಂದ ಪುರಾಣಿಕ ಅವರಿಗೆ ಗೌರವವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು, ಎಡನೂರು ಮಠ, ಕಾಸರಗೋಡು, ಇವರನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರೊಫೆಸರ್ ಎಂ ಬಿ ಪುರಾಣಿಕರು, ಧರ್ಮಪತ್ನಿ ಆದಂಥ ಶ್ರೀಮತಿ ಸುನಂದ ಪುರಾಣಿಕ್, ಹಾಗೆ ಸುಧಾಕರ್ ರಪೇಜವರು, ಹಾಗೆ ಎಸ್ ಪ್ರದೀಪ್ ಕಲ್ಕುರ, ಸಮೀರ್ ಪುರಾಣಿಕ್ ಅವರು ಟ್ರಸ್ಟಿಗಳು ಹಾಗೆ ಅಧ್ಯಕ್ಷರು ಜೊತೆ ಸೇರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಈ ಸಂಸ್ಥೆಗೆ ಆಗಮಿಸಿದಿರಿ, ನಿಮಗೆ ಈ ಸಂಸ್ಥೆಯ ಪರವಾಗಿ ನೀಡುವಂಥ ಒಂದು ಚಿಕ್ಕ ಗೌರವ. ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಅಧ್ಯಕ್ಷೀಯ ನುಡಿಗಳನ್ನು ಮಾರ್ಗದರ್ಶನ ಮಾಡುವವರು
ಸಂಸ್ಥೆಯ ಅಧ್ಯಕ್ಷರಂತ ಡಾಕ್ಟರ್ ಪ್ರೊಫೆಸರ್ ಎಂ ಬಿ ಪುರಾಣಿಕರು, ನಮ್ಮ ಜೊತೆ ಉಪಸ್ಥಿತಿರುವಂಥ ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮ ಮಾರ್ಗದರ್ಶನದ ಇವತ್ತಿನ ಸಭೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕರಿಗೆ ಗೌರವದ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಈ ಒಂದು ಸಭೆಗೆ ಡಾಕ್ಟರ್ ಎಂ ಬಿ ಪುರಾಣಿಕರ ಧರ್ಮಪತ್ನಿ ಸುನಂದ ಪುರಾಣಿಕರು ಉಪಸ್ಥಿತರಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಜೊತೆಗೆ ಸಹಕಾರ ನೀಡುವವರು ಅವರಿಗೂ ಕೂಡ ಗೌರವದ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ಇಡೀ ತುಳುನಾಡು ಎಜುಕೇಷನ್ ಟ್ರಸ್ಟ್ ಮತ್ತು SKDB ಅಸೋಸಿಯೇಷನ್ನ ಈ ಒಂದು ಎರಡೂ ಸಂಸ್ಥೆಗಳ ಪದಾಧಿಕಾರಿಗಳು ನಮ್ಮ ಜೊತೆ ಉಪಸ್ಥಿತಿದ್ದಾರೆ. ನಮ್ಮ ಕಾರ್ಯದರ್ಶಿಯಾದಂಥ ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಯಾಕಂದರೆ ಅವರ ಮನೆಯ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬಂದು ಅಲ್ಲಿ ಕೂಡ ಆಶೀರ್ವಚನ ನೀಡೋದನ್ನು ನಾವು ಗಮನಿಸ್ಕೊಳ್ತೇವೆ. ಅವರಿಗೂ ಕೂಡ ಗೌರವದ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆಗೆ ಮತ್ತವರು ಟ್ರಸ್ಟಿಯಾದಂಥ ಸುಧಾಕರ್ ಪೇಜ್ ಅವರ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಗೌರವದ ಸ್ವಾಗತ. ಟ್ರಸ್ಟಿಗಳು ಡೈರೆಕ್ಟರ್ ಆದಂಥ ಸಮೀರ್ ಪುರಾಣಿಕ್ ಇವತ್ತು ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದಂತೆ ನಮ್ಮ ಜೊತೆ SKDB ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಬಿ ಸುಬ್ರಹ್ಮಣ್ಯರಾವ್ ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗೆ SKDB ಅಸೋಸಿಯೇಷನ್ ಸದಸ್ಯರಾದಂಥ ಶ್ರೀಯುತ ಪ್ರಭಾಕರ್ ರಾವ್ ಪೇಜ್ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ಶಾರದಾ PU ಕಾಲೇಜಿನ ಪ್ರಾಚಾರ್ಯರಾದಂಥ ಪ್ರಕಾಶ್ ನಾಯ್ಕ್, ಯಾಕಂದರೆ ಈ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಆದಾಗ ಇಬ್ಬರು ಸಂಸ್ಥೆಗಳು ಒಟ್ಟಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಪ್ರಕಾಶ್ ನಾಯ್ಕರ ಉಪಸ್ಥಿತಿಯನ್ನು ಗೌರವಿಸಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದಂಥ ಚಂದ್ರಿಕಾ ಭಂಡಾರಿ ಅವರಿದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕ ಸ್ವಾಗತಿಸ್ತಾ ವೇದಿಕೆಯ ಮುಂಬಾಗಿರುವಂಥ ಶಾರದಾ ವಿದ್ಯಾಲಯ, ಶಾರದಾ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಹಾಗೆ ಎರಡೂ ಸಂಸ್ಥೆಗಳ ಶಿಕ್ಷಕೇತರ ಬಂಧುಗಳು, ಮಾಧ್ಯಮ ಬಂಧುಗಳು, ಈ ಕಾರ್ಯಕ್ರಮಕ್ಕೆ ಹಿತೈಷಿಗಳಾಗಿರುವಂಥ ಎಲ್ಲರನ್ನ ಗೌರವದಿಂದ ಸ್ವಾಗತಿಸುತ್ತಾ ಈ ಒಂದು ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಶ್ರೀರಾಮ್. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಬ್ರಹ್ಮಾಂಡವನ್ನು, ಚರಾಚರ ಸೃಷ್ಟಿಯನ್ನು ವ್ಯಾಪಿಸಿರುವ ಪರಬ್ರಹ್ಮವನ್ನು ನಮಗೆ ತೋರಿಸಿದ ಶ್ರೀ ಗುರುಗಳಿಗೆ ಶಿರಬಾಗಿ ನಮಿಸುತ್ತಾ, ಮಾತಾಧರಿಸಿದರೆ ಮಧುರವಾಗುವುದು, ಹೃದಯ ಒಲಿದರೆ ಜಗವು ಸಿಹಿಯಾಗುವುದು, ಹಿರಿಯರ ಆಶೀರ್ವಾದವಿದ್ದರೆ ಬೆಳಗುವುದು ಮಂಕುತಿಮ್ಮ ಎಂಬ DVGಯವರ ಸಾಲಿನಂತೆ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಚನವು ಜೀವನದಲ್ಲಿ ಬೆಳಕು ತರಿಸುತ್ತದೆ ಹಾಗೂ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇಂದು ಶ್ರೀ ಎಡನೀರು ಮಠದ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ. ಪೂಜ್ಯರು ನಮಗೆ ಮಾರ್ಗದರ್ಶನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮ ಪ್ರಕಾಶಂ ದಿಗ್ವಾಸದಂ ಕನಕಭೂಷಣ ಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಾರದಾ ವಿದ್ಯಾಲಯದ ಈ ನವರಾತ್ರಿಯ ಸಂದರ್ಭದ ಶಾರದಾ ಮಹೋತ್ಸವ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಈಗಾಗಲೇ ಸ್ವಾಗತದಲ್ಲಿ ಪ್ರಾಂಶುಪಾಲರು ಅದರ ಬಗ್ಗೆ ಪ್ರಸ್ತಾವಿಸಿದರು. ಸುಮಾರು 30 ವರ್ಷಗಳಿಗೂ ಮಿಕ್ಕಿ ಒಂದು ಇತಿಹಾಸವನ್ನು ಹೊಂದಿರುವಂತಹ ಈ ವಿದ್ಯಾಲಯ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂಥ ಒಂದು ವಿದ್ಯಾಲಯ. ಇದರ ಅಧ್ಯಕ್ಷರಾದಂಥ ಶ್ರೀ ಎಂ ಬಿ ಪುರಾಣಿಕ ಅವರ ಒಂದು ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡು ಇವತ್ತು ಅವರ ಒಂದು ಸಾರಥ್ಯದಲ್ಲಿ ಈ ವಿದ್ಯಾಲಯ ನಡೆಯುತ್ತಾ ಇರೋದು ನಮಗೆ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಒಂದು ಹೆಮ್ಮೆಯ ವಿಷಯ. ನಮ್ಮ ವಿದ್ಯಾಲಯಗಳಲ್ಲಿ ವಿದ್ಯೆಗಳು ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ತೇವೆ ನಾವು, ಆದರೆ ಬಹಳಷ್ಟು ಕಡೆ ಅದಕ್ಕಿಂತ ಹೆಚ್ಚಾದಂಥ ವಿಷಯದ ಬಗ್ಗೆ ನಾವು ಗಮನ ಹರಿಸೋದಿಲ್ಲ. ಮನುಷ್ಯನಾಗಿ ಹುಟ್ಟುವುದು ಅದು ಬಹಳ ದುರ್ಲಭವಾದಂಥ ವಿಷಯ. ಹುಟ್ಟಿದ ಮೇಲೆ ವಿದ್ಯೆಯನ್ನು ಆರ್ಜಿಸಿಕೊಳ್ಳುವುದು ಇನ್ನಷ್ಟು ದುರ್ಲಭ. ಆದರೆ ವಿನಯದಿಂದ ಕೂಡಿದಂತಹ, ಸಂಸ್ಕಾರದಿಂದ ಕೂಡಿದಂತಹ ವಿದ್ಯೆಯನ್ನು ನಮಗೆ ಆರ್ಜಿಸಿಕೊಳ್ಳುವುದು ಅದು ನಮ್ಮ ಜೀವನದಲ್ಲಿ ಅತಿ ದುರ್ಲಭವಾದಂಥ ಒಂದು ವಿಷಯ. ಎಲ್ಲ ಸಂಸ್ಥೆಗಳು ಕೂಡ ವಿದ್ಯೆಯನ್ನು ಕಲಿಸ್ತೇವೆ, ವಿದ್ಯೆಯನ್ನು ತಿಳಿ ಹೇಳ್ತೇವೆ, ಆದರೆ ವಿನಯದಿಂದ ಸಂಸ್ಕಾರದಿಂದ ಕೂಡಿದಂತಹ ವಿದ್ಯೆಯನ್ನು ಕಲಿಸುವಂಥದ್ದು ಇಂತಹ ಶಾರದಾ ವಿದ್ಯಾಲಯದಂತಹ ಕೆಲವೇ ಸಂಸ್ಥೆಗಳು ಮಾತ್ರ. ಒಬ್ಬ ವಿದ್ಯಾರ್ಥಿ ವಿನಯವನ್ನು ಮೈಗೂಡಿಸಿಕೊಂಡು, ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ವಿದ್ಯಾವಂತನಾಗಿ ಸಮಾಜದಲ್ಲಿ ಅನಾವರಣಗೊಂಡರೆ ಅವ ಉತ್ತಮ ಪ್ರಜೆಯಾಗಿ ರಾಷ್ಟ್ರಪ್ರೇಮವನ್ನು, ಧರ್ಮ ಪ್ರೇಮವನ್ನು ಬೆಳೆಸಲಿಕ್ಕೆ ಅದು ಕಾರಣ ಆಗ್ತದೆ. ಇವತ್ತು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಪಠ್ಯದಲ್ಲಿ ಮೊದಲೆಲ್ಲ ಇದ್ದ ಹಾಗೆ ಅಂತಹ ಸಂದೇಶವನ್ನು ಹೇಳುವಂಥ, ನಮ್ಮ ಪುರಾಣದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ತಿಳಿಸುವಂಥ ಪಠ್ಯಗಳು ನಮಗೆ ಕಣ್ಮರೆಯಾದನ್ನು ನಾನು ನೋಡ್ತಾ ಬಂದಿದ್ದೇವೆ. ಭಗವದ್ಗೀತೆಯನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕಂದ್ರೆ 90 ಶತಮಾನಗಳಷ್ಟು ಹಿಂದೂ ಜನರೇ ಇದಕ್ಕೆ ಎದುರಾದ ಮಾತುಗಳನ್ನು ಆಡ್ತಾರೆ. ಹಾಗಿರುವಾಗ ನಮ್ಮ ವಿದ್ಯಾರ್ಥಿಗಳನ್ನು ಅಂತಹ ವಿಷಯಗಳನ್ನು ಒಡಗೂಡಿಸಿದಂತಹ ವಿದ್ಯೆಯನ್ನು ತಿಳಿ ಹೇಳಬೇಕಿದ್ರೆ ಇವತ್ತು ಇಂತಹ ವಿದ್ಯಾಲಯಗಳು ನಮ್ಮ ಮಧ್ಯೆ
ಕಾರ್ಯವನ್ನು ಪ್ರವರ್ತಿಸ್ತಾ ಇರುವುದು, ಸೇವೆಯನ್ನು ನೀಡ್ತಾ ಇರುವುದು ನಮಗೊಂದು ಆಶಾದಾಯಕವಾದಂಥ ಒಂದು ಸಂಗತಿ. ಅದರ ಒಂದು ಅಂಗವಾಗಿ ಇವತ್ತು ಶಾರದೋತ್ಸವವನ್ನು ಈ ಶಾಲೆಯಲ್ಲಿ ಆಚರಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ಬಂದು ಇದನ್ನು ನೋಡಿ ಬಹಳಷ್ಟು ಸಂತೋಷವಾಯಿತು. ಸುಧಾಕರ್ ಪೇಜಾರ್ ಅವರು ಇವತ್ತು ಬರಬೇಕು ಅನ್ನೋದಾಗಿ ನಮಗೆ ಅಪೇಕ್ಷಿಸಿದರು. ಬೇರೆ ಕಾರ್ಯಕ್ರಮಗಳು ಮಠದಲ್ಲಿಯೂ ಕೂಡ ನವರಾತ್ರಿ ಆಚರಣೆ ಇದ್ದರೂ ಕೂಡ ಶಾರದಾ ವಿದ್ಯಾಲಯಕ್ಕೆ ಬರುವುದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಬಂದು ಇಲ್ಲಿ ಪಾಲ್ಗೊಂಡಿದ್ದೇವೆ ಮತ್ತು ಬಹಳಷ್ಟು ಸಂತೋಷಗೊಂಡಿದ್ದೇವೆ. ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ ಎಲ್ಲ ಹಬ್ಬ ಹರಿದಿನಗಳು ಕೂಡ ನಮಗೆ ಒಂದೊಂದು ಸಂದೇಶವನ್ನು ನೀಡ್ತದೆ. ಅದು ನವರಾತ್ರಿಗಳಲ್ಲಿ 9 ದಿನಗಳಲ್ಲಿ ದುರ್ಗೆ 9 ರೂಪಗಳಲ್ಲಿ ನಾವು ದುರ್ಗೆಯನ್ನು ಆರಾಧಿಸ್ತೇವೆ. ಈಗಾಗಲೇ ಅವರು ನಿರೂಪಣೆಯಲ್ಲಿ ಹೇಳಿದರು, ಕಡೆಯ 3 ದಿನಗಳು ನಾವು ಸರಸ್ವತಿ ರೀತಿಯಲ್ಲಿ ನಾವು ಆರಾಧಿಸ್ತೇವೆ. ಈ ರೀತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಅದರದ್ದೇ ಅಂಥ ಹಿನ್ನೆಲೆಗಳು, ಅದರದ್ದೇ ಅಂಥ ವಿಶಿಷ್ಟವಾದಂಥ ಪರಿಕಲ್ಪನೆಗಳಿರ್ತವೆ. ನಾವೆಲ್ಲ ಕೃಷ್ಣಾಷ್ಟಮಿಗ, ವಿನಾಯಕ ಚತುರ್ಥಿಗ ಅಥವಾ ನವರಾತ್ರಿಗ ರಜೆ ಸಿಕ್ಕಿದ ಕೂಡಲೇ ಮನೆಯಲ್ಲಿ ಹೋಗ್ತೇವೆ, ಆ ಸಮಯವನ್ನು ಕಾಲಹರಣ ಮಾಡ್ತೇವೆ. ಆದರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದಲ್ಲಿ ಬರುವಾದ ಆಚರಣೆಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಅದರ ಹಿಂದೆ ಯಾವ ರೀತಿಯ ಸಂದೇಶಗಳು ಅಡಗಿದೆ, ಯಾವ ರೀತಿಯ ಕಥೆಗಳು ಅದರ ಹಿಂದಿವೆ, ಯಾಕಾಗಿ ಆ ಹಬ್ಬವನ್ನು ಆಚರಿಸ್ತೇವೆ ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇವತ್ತು ಬಹಳಷ್ಟು ಯುವಜನಾಂಗದಲ್ಲಿ ನಮ್ಮ ಧಾರ್ಮಿಕ ಅರಿವು ಕಣ್ಮರೆ ಆಗ್ತಾ ಇರೋದನ್ನು ನಾವು ಕಾಣ್ತೇವೆ. ನಮ್ಮ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶಗಳು ನಡೆದಾಗ ಅಥವಾ ಜಾತ್ರಾ ಮಹೋತ್ಸವಗಳು ನಡೆದಾಗ ಅಂತಹ ಒಂದು ಜನಾಂಗವೇ ಆ ಕಾರ್ಯಕ್ರಮಗಳಿಂದ ವಿಮುಖರಾದವನ್ನು ನಾವು ಕಾಣ್ತೇವೆ. ಖಂಡಿತವಾಗಿ ಒಂದು ರೀತಿಯಲ್ಲಿ ನಮ್ಮ ಸಮಾಜಕ್ಕೊಂದು ಅಪಾಯವನ್ನು ತಂದಿಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಆದರೆ ಅದರ ಮಧ್ಯೆ ಇಂಥ ವಿದ್ಯಾಲಯಗಳು ಈ ರೀತಿಯಲ್ಲಿ ಕಾರ್ಯವನ್ನು ಪ್ರವರ್ತಿಸ್ತಾ ಇರುವಂಥದ್ದು ಕೂಡ ನಮಗೆ ಒಂದು ಸಮಾಧಾನದ ವಿಷಯ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ಇವತ್ತು ಬಂದು ಇಲ್ಲಿಯ ವಿದ್ಯಾರ್ಥಿಗಳನ್ನು, ಇಲ್ಲಿಯ ಶಿಸ್ತು ಎಲ್ಲ ನೋಡಿ ನಾವು ಭಾಳಷ್ಟು ಸಂತೋಷಪಟ್ಟಿದ್ದೇವೆ. ಎಂ ಬಿ ಪುರಾಣಿಕ್ ಅವರ ಈ ಪರಿಕಲ್ಪನೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಅದು ಉಪಯೋಗ ಆಗಲಿ. ಈಗಾಗಲೇ ಹೇಳಿದರು, ಅವರಿಗೆ 80 ವರ್ಷವನ್ನು ಅವರು ಆಚರಿಸ್ತಾ ಇದ್ದಾರೆ ಅಂತ. ಅವರಿಗೆ ಬಹುಶಃ ಅವರನ್ನು ನೋಡುವಾಗ, ನಾವು ಈ ಶಾಲೆಯನ್ನು ನೋಡುವಾಗ ಅವರ ಶಕ್ತಿ ಅನ್ನೋದು ನಮಗೆ ಅರ್ಥ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಅವರಿಗೆ ದೇವರು ನೀಡಲಿ ಅಂತ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಪ್ರಾರಂಭಿಸಿದಂಥ ಈ ಸಂಸ್ಥೆ ನಮ್ಮ ತಲಪಾಡಿಗೆ, ನಮ್ಮ ಗಡಿಗೆ ಬಂದು ಇನ್ನೊಂದು ಸಂಸ್ಥೆಯಲ್ಲಿ ತಲೆ ಎತ್ತಿ ನಿಂತಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಗಡಿ ದಾಟುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿದರೆ ನಮ್ಮ ಕಾಸರಗೋಡಿಗೆ ಅದೊಂದು ಆಶಾದಾಯಕವಾದಂಥ ವಿಷಯ. ಯಾಕಂದರೆ ಕಾಸರಗೋಡಿನಲ್ಲಿ ಇಂಥ ಶಾಲೆಗಳು ಒಂದೆರಡು ಪ್ರವರ್ತಿಸ್ತಾ ಇದೆ. ಆದರೆ ಈ ರೀತಿಯಾಗಿ ಈ ಮಟ್ಟದಲ್ಲಿ, ಈ ಗುಣಮಟ್ಟದಲ್ಲಿ ಶಾಲೆಗಳು ಕಾಸರಗೋಡಿನಲ್ಲಿ ವಿದ್ಯೆ ನೀಡುವಂತಹ, ಸಂಸ್ಕಾರ ನೀಡುವಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅಲ್ಲೂ ಕೂಡ ಉತ್ತಮವಾದಂಥ ಒಂದು ಸಮಾಜ ನಿರ್ಮಾಣ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಗಡಿ ದಾಟಿ ಈ ಸಂಸ್ಥೆ ಕಾಸರಗೋಡಿಗೂ ಬರಲಿ ಮುಂದಿನ ದಿನಗಳಲ್ಲಿ ಅನ್ನುವಂಥ ನಮ್ಮ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಇರುವಂತಹ ಎಲ್ಲ ಮಕ್ಕಳಿಗೆ ನವರಾತ್ರಿಯ ವಿಶೇಷವಾದಂಥ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಮಕ್ಕಳಿಗೂ ಆ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು, ವಿದ್ಯೆಯನ್ನು, ಸಂಪತ್ತನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹಿಂದೂ ಧರ್ಮದ ಒಂದು ಕಲ್ಪನೆ ಬಹಳ ಮಹತ್ವದ್ದು. ನಾವು ದೇವರನ್ನು ಎಲ್ಲ ವಸ್ತುಗಳಲ್ಲಿ ಕೂಡ ಕಾಣ್ತೇವೆ. ನಾವು ಪ್ರಾಣಿಗಳಲ್ಲಿ ದೇವರನ್ನು ಕಾಣ್ತೇವೆ, ಮರದಲ್ಲಿ ದೇವರನ್ನು ಕಾಣ್ತೇವೆ, ನಾವು ಪುಸ್ತಕದಲ್ಲಿ ದೇವರನ್ನು ಕಾಣ್ತೇವೆ, ನಾವು ಕಲೆಯಲ್ಲಿ ದೇವರನ್ನು ಕಾಣ್ತೇವೆ. ಈ ರೀತಿಯ ವಿಶಾಲವಾದಂಥ ಒಂದು ಪರಿಕಲ್ಪನೆಯನ್ನು ಹೊಂದಿರೋಂಥ ಒಂದು ಧರ್ಮ ಹಿಂದೂ ಧರ್ಮ. ನಮ್ಮ ದೇಶದಲ್ಲಿ ಸಮಾನತೆಯನ್ನು ಸಾರಿದಂತಹ ಧರ್ಮ ಹಿಂದೂ ಧರ್ಮ. ಹಾಗಿರುವಾಗ ಅಂಥ ಧರ್ಮದ ತಿರುಳನ್ನು ಇಂತಹ ಉತ್ಸವಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ, ಅದರ ಸತ್ವವನ್ನು ತಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅಳವಡಿಸುವಂಥ ಪ್ರಯತ್ನವೂ ಕೂಡ ಅವರು ಮಾಡಲಿ. ಅದಕ್ಕಾಗಿ ಎಲ್ಲ ಹೆತ್ತವರು, ಪೋಷಕರು ಅವರ ಮಕ್ಕಳನ್ನು ಇಂತಹ ವಿದ್ಯಾ ಸಂಸ್ಥೆಗಳಲ್ಲಿ, ಇಂತಹ ಉತ್ಸವಗಳಲ್ಲಿ ತೊಡಗಿಸಿಕೊಳ್ಳುವಂಥ ದೊಡ್ಡ ಮನಸ್ಸನ್ನು ಮಾಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ಎಂ ಬಿ ಪುರಾಣಿಕರು, ಕಾರ್ಯದರ್ಶಿಯವರು, ಇದರ ಪ್ರಾಚಾರ್ಯರು ಮತ್ತು ಎಲ್ಲ ವಿಶಿಷ್ಟ ಅತಿಥಿಗಳಿಗೂ, ಈ ಸಮಾರಂಭದಲ್ಲಿ ಉಪಸ್ಥಿರುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ಅಧ್ಯಾಪಕ ವರ್ಗದವರಿಗೆ, ಈ ಸಂಸ್ಥೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಸೇವೆ ನಡೆಸುವಂಥ ಎಲ್ಲ ಧರ್ಮ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಸಂಸ್ಥೆಗೆ ಮತ್ತೊಮ್ಮೆ ಉಜ್ವಲವಾದಂತಹ ಭವಿಷ್ಯವನ್ನು ಈ ಸಂದರ್ಭದಲ್ಲಿ ಶಾರದೋತ್ಸವದ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮೀಜಿಯವರ ದೈವಿಕ ಆಶೀರ್ವಾದ ನಮ್ಮ ಬದುಕಿಗೆ ಶಕ್ತಿ ಮತ್ತು ಶಾಂತಿಯನ್ನು ನೀಡು. ಪೂಜ್ಯ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿ ಶ್ರದ್ಧಾಪೂರ್ವಕ ನಮನಗಳು. ಮುಂದೆ
ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ MB ಪುರಾಣಿಕ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಬಂಧುಗಳೇ, ನವರಾತ್ರಿಯ ಪರ್ವಕಾಲ ಇವತ್ತಿನಿಂದ ಮುಂದಿನ 10 ದಿನಗಳವರೆಗೆ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶ, ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಈ ನವರಾತ್ರಿ ಉತ್ಸವ, ದುರ್ಗಾ ಪೂಜೆ ಅತ್ಯಂತ ಸಂಭ್ರಮದಿಂದ ಆಚರಿಸಲ್ಪಡ್ತದೆ. ಈ ದೇಗುಲದ ಹೆಸರೇ ಸೂಚಿಸುವ ಹಾಗೆ ಶಾರದಾ ಮಾತೆಯ ದಿವ್ಯ ನಾಮದಿಂದ ಆರಂಭವಾದಂಥ ನಮ್ಮ ಸಂಸ್ಥೆ ಈಗಾಗಲೇ ಪ್ರಾಂಶುಪಾಲರು ಹೇಳಿದರು 33 ಸಂವತ್ಸರಗಳನ್ನು ಪೂರೈಸ್ತಾ ಇದೆ. ಈ 33 ಸಂವತ್ಸರಗಳಲ್ಲಿಯೂ ಕೂಡ ಆರಂಭದಿಂದ ನಾವು ಶಾರದಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು, ಎಡನೀರು ಮಠದ ಧರ್ಮಾಧಿಕಾರಿಗಳು ಸ್ವಾಮಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಕೂಡ ಆಶೀರ್ವದಿಸಿದ್ದಾರೆ. ಈ ಸಂಸ್ಥೆಗೆ ಶುಭವನ್ನು, ಉತ್ತಮ ಭವಿಷ್ಯವನ್ನು ಅವರ ಮಾತಿನಿಂದ ನಮಗೆ ಕೊಟ್ಟಿದ್ದಾರೆ. ಸ್ವಾಮಿಗಳಿಗೆ ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಸಂಸ್ಥೆಯಲ್ಲಿ ದುಡಿಯುವ ಶಿಕ್ಷಕರ ಪರವಾಗಿ, ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ನ ಪರವಾಗಿ ಹೃತ್ಪೂರ್ವಕವಾದಂತಹ ನಮನವನ್ನು ಸಲ್ಲಿಸ್ತೇನೆ. ಮಕ್ಕಳೇ, ಎಡನೀರು ಮಠ ಈಗಾಗಲೇ ಹೇಳಿದ ಹಾಗೆ ಕಾಸರಗೋಡಿನಿಂದ ಸ್ವಲ್ಪ ದಕ್ಷಿಣಕ್ಕಿದೆ ಒಂದು ಪುಣ್ಯ ಕ್ಷೇತ್ರ. ಸಚ್ಚಿದಾನಂದ ಭಾರತಿಯವರ ಆಶ್ರಮ ಗುರುಗಳು ದೈವೇಕ್ಯರಾದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳು. ನಮ್ಮ ಕಾನೂನಿನ ಪುಸ್ತಕವನ್ನು ತೆರೆದಾಗ ನಮಗೆ ಕಾಣುವಂಥದ್ದು ಎಡನೀರು ಮಠದ ಕೇಶವಾನಂದ ಭಾರತಿಯವರು ತಕ್ಕೊಂಡಂಥ ಒಂದು ಕೇಸ್, ಭೂಮಿಗೆ ಸಂಬಂಧಪಟ್ಟಂಥದ್ದು, ಜಾಗಕ್ಕೆ ಸಂಬಂಧಪಟ್ಟಂಥದ್ದು ಕೇಸ್ ಹಲವಾರು ವರ್ಷಗಳ ಹಿಂದೆ. ಇವತ್ತು ಕೂಡ ಪ್ರತಿ ಜಡ್ಜ್ಮೆಂಟಿನಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಯಾಕೆಂದರೆ ಅತ್ಯಂತ ಪ್ರಮುಖವಾದಂತಹ ಒಂದು ಜಡ್ಜ್ಮೆಂಟ್ ಅದು. ಅದನ್ನು ಹೋರಾಟ ಮಾಡಿದವರು ನಮ್ಮ ಗುರುಗಳಾದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳು. ಮೊನ್ನೆ ಚಾತುರ್ಮಾಸ್ಯವನ್ನು ಪೂರೈಸಿದ್ರು ಸ್ವಾಮಿಗಳು. ಅಲ್ಲಿ ನಿತ್ಯ ಉತ್ಸವ, ನಿತ್ಯ ಸಮಾರಂಭ. ಅದು ಕೇವಲ ಚಾತುರ್ಮಾಸ ಸಮಯದಲ್ಲಿ ಮಾತ್ರ ಅಲ್ಲ, ಉಳಿದ ದಿನಗಳಲ್ಲಿಯೂ ಕೂಡ ಅಲ್ಲಿ ನಿತ್ಯ ಉತ್ಸವ ನಡೀತದೆ. ಭಕ್ತಾದಿಗಳಿಗೆ ದೇವರ ಪೂಜೆ, ಅನ್ನದಾನ, ಅನ್ನಪ್ರಸಾದ, ಅಭಯ ಪ್ರಸಾದ, ಮಂತ್ರಾಕ್ಷಸ ಸಿಗ್ತದೆ. ನನಗೆ ಗುರುಗಳ ಹತ್ರ ಒಂದು ಕ್ಷಮೆಯನ್ನು ಕೇಳಿದೆ. ಪ್ರತಿ ಚಾತುರ್ಮಾಸದಲ್ಲಿಯೂ ನಾನು ನನ್ನ ಪತ್ನಿಯೊಡೆಗೆ ಅಲ್ಲಿಗೆ ಹೋಗುವಂಥದ್ದು ಕ್ರಮ. ಈ ಸರ್ತಿ ಬೇರೆ ಬೇರೆ ಕಾರಣದಿಂದ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಆಗ ನನ್ನ ಸಹೋದರ ಸುಧಾಕರ್ ರಾವ್ ಪೇಜಾರ್ ಹತ್ರ ಹೇಳಿ ನನ್ನನ್ನು ಕ್ಷಮಿಸಬೇಕು, ಗುರುಗಳು ನನ್ನನ್ನು ಕ್ಷಮಿಸಲಿಕ್ಕಿಲ್ಲ, ನಾನು ಹೋಗಲಿಲ್ಲ ಈ ವರ್ಷ, ದಯವಿಟ್ಟು ನೀನು ಅವರನ್ನು ಒಂದು ವಿಜ್ಞಾಪನೆ ಮಾಡು, ಗುರುಗಳು ಬರ್ತಾರೆ ಅಂತ. ನಾನು ಹೇಳ್ತೇನೆ, ಬೇರೆ ಯಾರಾದರೂ ಆ ಜಾಗದಲ್ಲಿದ್ದರೆ ಅವರು ಒಪ್ತಾ ಇರಲಿಲ್ಲ. ಯಾಕೆಂದರೆ ಪುರಾಣಿಕರಿಗೆ ಈ 2 ತಿಂಗಳಲ್ಲಿ 2.5 ತಿಂಗಳಲ್ಲಿ ಬರಲಿಕ್ಕೆ ಪುಸ್ತಕ ಆಗೋದಿಲ್ಲ, ನನಗೆ ಯಾಕೆ ಆಗಬೇಕು. ಆದರೆ ಒಬ್ಬ ಸಂತ ಸ್ವಾಮಿ ಹೇಗಿರಬೇಕು ಎನ್ನುವುದನ್ನು ಸಚ್ಚಿದಾನಂದ ಭಾರತಿಗಳು ಹೇಳಿದ್ದಾರೆ. ಒಂದು ಉದಾಹರಣೆಯನ್ನು ಪೇಜಾವರ ಶ್ರೀಗಳು ಹೇಳಿದ ಉದಾಹರಣೆ ಹೇಳ್ತೇನೆ, ಮಕ್ಕಳೇ ಕೇಳಿ. ಗಂಗಾ ನದಿಯ ದಡದಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಗಂಗೆಯಲ್ಲಿ ಮುಳುಗೊಳ್ತಾನೆ, ಸ್ನಾನ ಮಾಡ್ತಾ ಇರ್ತಾನೆ, 3, 4, 5 ಮುಳುಗು. ಆಗ ಆ ಭಾಗದಲ್ಲಿದ್ದಂಥ ಒಂದು ಆಲದ ಮರದ ಬೇರಿನಿಂದ ಈ ಕೆಂಪು ಇರುವೆ ಅದು ಬಂದು ಅವನಿಗೆ ನೀರಿನಲ್ಲಿ ಬಂದು ಕಚ್ಚುತ್ತಾ ಇತ್ತು. ಆ ಸ್ವಾಮಿಗಳು ಆ ಇರುವೆಯನ್ನು, ಕೆಂಪಿರುವೆ ಅದು ಕಚ್ಚಿದ್ರೆ ಭಯಂಕರ ನೋವಾಗ್ತದೆ, ಅದನ್ನು ಬಹಳ ಜಾಗೃತೆಯಿಂದ ಬೇರ್ಪಡಿಸಿ ಆ ಬೀಳರಿಗೆ ಪುನಃ ಬಿಡ್ತಾ ಇದ್ದರು. ಪುನಃ ಮುಳುಗಿ ಹೊಡ್ತಾರೆ. ಅವರು ಮುಳುಗಿ ಹೇಳುವಾಗ ಬೆನ್ನಿಗೆ ಇನ್ನೊಂದು ಕಡೆಗೆ ಇನ್ನೊಂದು ಕೆಂಪಿರುವೆ ಕಟ್ತದೆ. 3 ಸರ್ತಿ ಇವರು ಹೀಗೆ ಮಾಡ್ತಾ ಇರುವಾಗ ಕೊನೆಗೆ ಒಂದು ಎಲೆಯಲ್ಲಿ ಆ ಇರುವೆಯನ್ನು ಬಿಟ್ಟು ಅದರ ರಕ್ಷಣೆ ಮಾಡ್ತಾರೆ. ಇದನ್ನು ನೋಡ್ತಾ ಇದ್ದ ನಮ್ಮಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಗುರುಗಳ ಹತ್ರ ಕೇಳ್ತಾನೆ, ಗುರುಗಳೇ, ಯಕಶ್ಚಿತ್ ಒಂದು ಕಚ್ಚುವ ಪ್ರಾಣಿ ನಿಮಗೆ ಕಚ್ಚಿದಾಗಲೂ ಕೂಡ ನೀವು ಅದನ್ನು ಸಂಹಾರ ಮಾಡಿದರೆ ಅದನ್ನು ಚಟ್ನಿ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ, ಕೊಲ್ಲದೆ ಅದನ್ನು ಮತ್ತೆ ಮತ್ತೆ ತೆಗೆದು ನೀವು ಬಿಡ್ತೀರಿ, ಯಾಕೆ ಸ್ವಾಮಿ ಅಂತ ಕೇಳ್ತಾರೆ. ಆಗ ಸಂತರು ಹೇಳ್ತಾರೆ, ಮಗ, ಆ ಯಕಶ್ಚಿತ್ ಒಂದು ಪ್ರಾಣಿ ಸೂಕ್ಷ್ಮ ಜೀವಿ, ಅದು ತನ್ನ ಗುಣಧರ್ಮವನ್ನು ಬಿಡುವುದಿಲ್ಲ, ಕಚ್ಚುವುದು ಅದರ ಗುಣ, ಬಿಡುವುದಿಲ್ಲ. ನಾನು ಸರ್ವಸಂಗ ಪರಿತ್ಯಾಗಿ, ಯಾವುದೇ ಒಂದು ಕ್ರೋಧ,
ಮದ ಮತ್ಸರಗಳನ್ನು ಬಿಟ್ಟಂತಹ ಒಬ್ಬ ಸಾಧು, ನಾನು ನನ್ನ ಗುಣವನ್ನು ಯಾಕೆ ಬಿಡಬೇಕು, ದಯಾಗುಣವನ್ನು ಯಾಕೆ ನಾನು ಬಿಡಬೇಕು, ನಾನು ಆ ಇರುವೆಯಿಂದ, ಕೆಂಪು ಇರುವೆಯಿಂದ ನಾನು ಪಾಠ ಕಲ್ತಿದ್ದೇನೆ. ಅದು ತನ್ನ ಸ್ವಭಾವವನ್ನು ಬಿಡದೇ ಇದ್ದಾಗ, ನಾನು ನನ್ನ ಸ್ವಭಾವವನ್ನು ಬಿಟ್ಟಾಗ ಈ ಸನ್ಯಾಸಿತನಕ್ಕೆ, ವೈರಾಗ್ಯದ ಈ ಪೀಠಕ್ಕೆ ಏನು ಒಂದು ಯೋಗ್ಯತೆ ಆಯಿತು ಅಂಥೇಳಿ ಆ ಸ್ವಾಮಿಗಳು ಆ ಆಗಂತುಕನಿಗೆ ಕೇಳ್ತಾರೆ. ಬಂಧುಗಳೇ, ಇವತ್ತು ನಮ್ಮ ಭಾರತದಲ್ಲಿ ಕೇಳಬೇಕು ನೀವು, ಭಾರತದಲ್ಲಿ ಧರ್ಮ, ಸಂಸ್ಕಾರ, ಸಜ್ಜನಿಕೆ, ನ್ಯಾಯಪರತೆ, ಪರೋಪಕಾರ, ಈ ರೀತಿಯ ಪರರಿಗೆ ಮಾಡತಕ್ಕಂಥ ಸೇವೆ ನನ್ನ ಕರ್ತವ್ಯ ಅಂತ ಜನ ಭಾವಿಸಿದರೆ ಅದಕ್ಕೆ ನಮ್ಮ ಧರ್ಮದಲ್ಲಿ ನಮ್ಮ ಹಿರಿಯರು, ನಮ್ಮ ಸಂತರುಗಳು ನಮಗೆ ಕೊಟ್ಟ ಕಾಣಿಕೆ. ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ದಿವಂಗತ ಅಶೋಕ್ ಸಿಂಘಾಲ್ ಅಧ್ಯಕ್ಷರು ನಮ್ಮ ಬೈಟೆಕ್ನಲ್ಲಿ ಕೇಳ್ತಾರೆ. ಏನು ಕೇಳ್ತಾರಂದರೆ, ಹೇಳಿಯಪ್ಪ ಸ್ವಯಂ ಸೇವಕರೇ, ಈ ದೇಶದಲ್ಲಿ ಧರ್ಮವನ್ನು ಯಾರು ರಕ್ಷಣೆ ಮಾಡಿದರು? ಇಷ್ಟೊಂದು ವಿಪ್ಲವಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಕೂಡ ಸನಾತನ ಧರ್ಮ, ಹಿಂದೂ ಧರ್ಮ ಜೀವಂತವಾಗಿರಲಿಕ್ಕೆ ಯಾರು ಕಾರಣ ಅಂತ ಕೇಳ್ತಾರೆ. ನಾನು ಇದ್ದೆ, ನಾನು ವಿಶ್ವ ಹಿಂದೂ ಪರಿಷತ್ ಕೂತಿದ್ದೆ. ಒಬ್ಬೊಬ್ಬರು ಹೇಳ್ತಾರೆ ಕೃಷ್ಣದೇವರಾಯ, ಅಶೋಕನಂಥ ರಾಜರು, ವಿಕ್ರಮಾದಿತ್ಯನಂಥವರು, ಇವರೆಲ್ಲ ಅಥವಾ ಸರ್ಕಾರದ ಮಂತ್ರಿಗಳು ಅಂತೆಲ್ಲ ಹೇಳ್ತಾರೆ. ಯಾರೊಬ್ಬರು ಸರಿಯಾಗಿ ಉತ್ತರ ಕೊಡೋದಿಲ್ಲ. ಆಗ ಅಶೋಕ್ ಜಿಂಗಲ್ ಹೇಳ್ತಾರೆ, ಮಕ್ಕಳೇ ಕೇಳಿ, ಈ ಸನಾತನ ಧರ್ಮದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಿದಂತಹ ಜವಾಬ್ದಾರಿ ಇಂತಹ ಸಂತರಿಗೆ ಸೇರಿದ್ದು. ಕಾವಿ ಬಟ್ಟೆಯನ್ನು ಉಟ್ಟು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಸಮಾಜವೇ ನನ್ನ ಮನೆ, ಸಮಾಜದಲ್ಲಿ ಬದುಕುವವರೇ ನನ್ನ ಮಕ್ಕಳು ಎನ್ನುವ ರೀತಿಯಲ್ಲಿ ಒಂದು ಕುಟುಂಬವನ್ನು ವ್ಯವಸ್ಥೆ ಮಾಡದೆ ಎಲ್ಲವನ್ನೂ ಕೂಡ ಸಮಾಜಕ್ಕೆ ಕೊಡತಕ್ಕಂಥ ದಿವ್ಯ ಚೇತನಗಳು ಇವತ್ತು ನಮಗೆಲ್ಲ ಕೂಡ ಹಿರಿಯರು, ಮಾರ್ಗದರ್ಶಕರು, ಅತ್ಯಂತ ಗೌರವಕ್ಕೆ ಪಾತ್ರರಾದವಂಥರು ಅಂತ ಹೇಳ್ತಾನೆ. ಸ್ವಾಮಿಗಳು ನಿರಂತರ ಸಮಾಜದ ಅಭ್ಯುದಯಕ್ಕಾಗಿ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಬೋಧನೆಯನ್ನು ಮಾಡುವಂಥ, ಹಿತ ಚಿಂತನೆಯನ್ನು ಮಾಡತಕ್ಕಂಥ ಒಂದು ದೊಡ್ಡ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಮಕ್ಕಳಿಗೆ ನಿರಾತಕ ಆಡಲಿಕ್ಕೆ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಸಾರ್ವಜನಿಕರಿಗೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಈ ಒಂದು ಸಭಾಂಗಣ ಇವತ್ತು ದೊರಕಿದೆ. ನಮ್ಮ ಸೌಭಾಗ್ಯ ಏನು ಅಂತಂದರೆ, ಈ ಒಂದು ಸಭಾಂಗಣದಲ್ಲಿ ಪ್ರಥಮ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಡೆನೀರು ಮಠಾಧೀಶರಾದಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಗಳವರು ಬಂದಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಎಲ್ಲರ ಪರವಾಗಿ ಗುರುಗಳಿಗೆ ಅತ್ಯಂತ ಗೌರವದಿಂದ, ನನ್ನ ಹೃದಯದ ಅಂತರಾಳದಿಂದ ಗುರು ನಮನವನ್ನು ಮಾಡ್ತೇನೆ. ಇದನ್ನು ಯಾವುದು ಶಾರದಾ ಮಹೋತ್ಸವವನ್ನು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು, ಮೂಲವಾಗಿ ಇಟ್ಟುಕೊಂಡು ನಮ್ಮ ಸಂಸ್ಥೆ ಹೈಸ್ಕೂಲ್ ಮತ್ತು ಪ್ರೀ ಯೂನಿವರ್ಸಿಟಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯನ್ನು ಸೇರಿದ ಹಾಗೆ ಎಲ್ಲ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ಅವರ ಸಾಂಸ್ಕೃತಿಕ ಚಟುವಟಿಕೆಯನ್ನು 10-12 ವಿಧದ ಭಾರತೀಯ ಮೌಲ್ಯಗಳನ್ನು ಹೊರತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಯನ್ನು ನಡೆಸಿದ್ದೇವೆ. ಅತ್ಯಂತ ಸಂತೋಷದಿಂದ ಹೇಳ್ತೇನೆ, ಈ ವರ್ಷದ ಈ ಸ್ಪರ್ಧೆಗೆ 1763 ವಿದ್ಯಾರ್ಥಿಗಳು ಭಾಗಿಸ್ತಾರೆ. ಸಾಮಾನ್ಯ ಸಂಖ್ಯೆ ಅಲ್ಲ. 1763 ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಬರಲಿಕ್ಕೆ ಮಾಡಿ ವ್ಯವಸ್ಥಿತವಾಗಿ ಭಜನೆಗಳು, ಸಂಗೀತ, ನೃತ್ಯ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ವೈಭವದಿಂದ ನಮ್ಮ ಶಿಕ್ಷಕರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಪಾರಿತೋಷಕವನ್ನು ಆಗಲೇ ಕೊಟ್ಟಿದ್ದೇವೆ. ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ತಾಯಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಗರ್ವವಿರಬೇಕು. ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ, ನನ್ನ ರಾಷ್ಟ್ರ ಭಾರತ, ನಾನೊಬ್ಬ ಭಾರತೀಯ ಎನ್ನತಕ್ಕಂಥ ಒಂದು ಗರ್ವ, ಅಭಿಮಾನ, ಸಮ್ಮಾನ ಬೇಕು. ನನ್ನ ಎಂದಿನ ಪ್ರವೃತ್ತಿಯಂತೆ ಗುರುಗಳ ಅಪ್ಪಣೆಯನ್ನು ಕೇಳಿ ಭಾರತ ಮಾತೆಯ ಈ ಸಂಭ್ರಮವನ್ನು ಮಕ್ಕಳ ಉದ್ಘೋಷದಿಂದ ಅದನ್ನು ಮೆರೆಯಿಸುವ ಅಂತ ಹೇಳ್ತಾ
ಆರ್ ಯು ರೆಡಿ? ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು ಸ್ವಾಮಿ. ಇದೀಗ ಇಂದಿನ ಶಾರದಾ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುವ ಸಮಯ. ನಮ್ಮ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಮತಿ ಚಂದ್ರಿಕಾ ಭಂಡಾರಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Namaste everybody. My pranams to the most revered Swamiji. Navratri is the most auspicious occasion to offer puja to Mother Sharada Mata. Today at our school Sri Sharada Vidyalaya we feel truly blessed to celebrate Sharada Mahotsav. This morning we are most fortunate to be graced by the divine presence of His Holiness Sri Sachidananda Tirtha Swamiji of Yadaniru Mutt. Your words are divine and inspiring, and we are immensely blessed and grateful for your words of appreciation and encouragement towards our institution, Swamiji. And we humbly offer our respectful pranams at your holy lotus feet. We express our deep gratitude to the President of our institution, Shri M.B. Puranik Sir, whose noble guidance and constant encouragement inspires us to impart India's rich tradition and culture to our beloved students. Your presence here today is most valuable, and I don't have words to express your simplicity and magnanimity, sir. And we offer our respectful thanks to you. We remain ever grateful to the Secretary of our institution, Shri Pradeep Kumar Kalkura sir, and trustees Sudhakar Rao Pejawar sir, Vice President Shri V. Sritaram Dandatirtha sir, whose presence has truly blessed and honored us today. Thank you, sirs. We are thankful for the valuable presence of Mr. Prabhakar Rao, the member of SKDB, and Mr. Subramanya Rao sir, the president of SKDB sir. Our heartfelt thanks to Mrs. Sunanda Puranik for your valuable presence here and inspiring us, madam. We remain grateful to the Honorable Trustee and Director, Shri Samir Puranik sir, for his visionary guidance, which leads us to successfully conduct every event in the school. Thank you, sir. We remain thankful to Mr. Prakash Naik, Principal of Sharada PU College, for your gracious presence here, sir. Our thanks are due to all the Vice Principals and the faculty of Sharada PU College for being here with us today. Our special thanks are due to Principal Dayanand sir and Vice Principals Srimati Lakshmi Pai and Lakshmi Udupa Madam for their active involvement and leadership in making this celebration a grand success. We also extend our gratitude to all the heads of the departments for motivating their teams, to our beloved teaching and non-teaching staff for their tireless and silent contribution, and to our dear students and parents for their enthusiastic presence and wholehearted involvement. Finally, I thank each and every one of you who has been part of this divine celebration today. Thank you one and all. ಧನ್ಯವಾದಗಳನ್ನು ಸಮರ್ಪಿಸಿದ ನಿಮಗೂ ಧನ್ಯವಾದಗಳು ಮೇಡಮ್. अन्नपूर्णे विशालाक्षी अन्नपूर्णे विशालाक्षी अन्नपूर्णे विशालाक्षी रक्ष अखिल भुवन साक्षी कटाक्षी अन्नपूर्णे विशालाक्षी
रक्ष अखिल भुवन साक्षी कटाक्षी अन्नपूर्णे अन्नपूर्णे पन्नगाभरण राज्ञि पुराणि परमेश्वर विश्वेश्वर भाश्वरि अन्नपूर्णे विशालाक्षी रक्ष अखिल भुवन साक्षी कटाक्षी अन्नपूर्णे विशालाक्षी पायसान पूरित माणिक्य पातकेव नरी विधृत कर्णे पायसान पूरित माणिक्य पातकेव नरी विधृत कर्णे काय जानि रक्षण निपुण करे कांचनमय भूषण वरदरे काय जानि रक्षण निपुण करे कांचनमय भूषण वरदरे तोयजासनाधिसेवित पदे तुम्बुरु नारदादिनुत पदे तोयजासनाधिसेवित पदे तुम्बुरु नारदादिनुत पदे त्रयाधीत मोक्षप्रद चतुरेन्द्र पद शोभित गुरुगुह सादरे अन्नपूर्णे विशालाक्षी रक्ष अखिल भुवन साक्षी कटाक्षी अन्नपूर्णे विशालाक्षी रक्ष अखिल भुवन साक्षी कटाक्षी अन्नपूर्णे मातरं वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं शुभ्रज्योत्स्ना पुलकितयामिनीं पुल्लकुसुमिता द्रुमदलशोभिनीं सुहासिनीं
सुमधुरभाषिणीं सुखदां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजै धृत कर करवारे अमलां यदुमाय तोमले बहुबलधारिणीं नमामि तारिणीं त्रिभुधरवारिणीं मातरं वन्दे मातरम् तुमि विद्या तुमि धर्मा तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये तुमि मा भक्ति तोमारयि प्रतिमा गणी मंदिरे मंदिरे वन्दे मातरम् त्वमि दुर्गा दश प्रहरणधारिणीं कमलां कमलदलविहारिणीं वाणी विद्यादायिनीं नमामि त्वां नमामि कमलाम् अमलां मधुरां सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणीं भरणीं मातरं वन्दे मातरम् वन्दे मातरम् बोलो भारत माता की जय।